ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಇಲ್ಲ. ಕೆಆರ್ಎಸ್ ಕಬಿನಿ ಖಾಲಿಯಾಗಿದೆ. ಕಾವೇರಿ ನದಿಯಲ್ಲಿ ನೀರಿನ ಕೊರತೆ ಎಫೆಕ್ಟ್ ಆಗಿದ್ದು ಏಷ್ಯಾದ ಮೊದಲ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಗಿತವಾಗಿದೆ. ಶಿಂಷಾ ಶಿವನಸಮುದ್ರ ಜಲವಿದ್ಯುತ್ ಘಟಕಗಳು ಬಂದ್ ಆಗಿದೆ. ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಇಲ್ಲ. ಒಂದು ಕಡೆ ಕೆಆರ್ಎಸ್ ಕಬಿನಿ ಈಗ ಖಾಲಿಯಾಗಿದೆ. ಕಾವೇರಿ ನದಿಯಲ್ಲಿ ನೀರಿನ ಕೊರತೆ ಎಫೆಕ್ಟ್ನಿಂದಾಗಿ ಏಷ್ಯಾದ ಮೊದಲ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಗಿತವಾಗಿದೆ. ಶಿಂಷಾ ಶಿವನಸಮುದ್ರ ಜಲವಿದ್ಯುತ್ ಘಟಕಗಳು ಬಂದ್ ಆಗಿವೆ. ಶಿವನಸಮುದ್ರದಲ್ಲಿದೆ ಏಷ್ಯಾದ ಮೊದಲ ವಿದ್ಯುತ್ ಘಟಕ. ಆದರೆ ಮಳೆಯಿಂದಾಗಿ ಕಬಿನಿ ಖಾಲಿಯಾಗಿದೆ. ಹೀಗಾಗಿ ಶಿಂಷಾ ಜಲವಿದ್ಯುತ್ ಘಟಕ ಬಂದ್ ಆಗಿದೆ. ತಿಂಗಳಿಂದ ನದಿಯಲ್ಲಿ ನೀರಿಲ್ಲದ ಕಾರಣ ವಿದ್ಯುತ್ ಉತ್ಪಾದನೆ ಇಲ್ಲ. ಶಿಂಷಾ ಶಿವನಸಮುದ್ರದಲ್ಲಿ ಇವೆ 12 ವಿದ್ಯುತ್ ಘಟಕಗಳು. ವಾರ್ಷಿಕ 518 ದಶಲಕ್ಷ ಯೂನಿಟ್ ವಿದ್ಯುತ್ ಉತ್ಪಾದನೆಯಾಗುತ್ತೆ ಅಲ್ಲಿ. ಕಾವೇರಿ ನದಿಯಲ್ಲಿ ನೀರಿನ ಕೊರತೆ ಎಫೆಕ್ಟ್ನಿಂದಾಗಿ ಕೆಆರ್ಎಸ್ ಕಬಿನಿ ಖಾಲಿಯಾಗಿದೆ. ಈಗ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಗಿಲ್ಲ. ಹೀಗಾಗಿ ಕೆಆರ್ಎಸ್ ಖಾಲಿ. ನೀರಿನ ಕೊರತೆಯಿಂದಾಗಿ ಶಿಂಷಾ ಮತ್ತು ಶಿವನಸಮುದ್ರ ಜಲವಿದ್ಯುತ್ ಘಟಕಗಳು ಸ್ಥಗಿತವಾಗಿವೆ. ಇನ್ನು ಡ್ಯಾಮ್ ಲೆವೆಲ್ ಮೊದಲು ಹೇಗಿತ್ತು, ಈಗ ಎಷ್ಟು ಭರ್ತಿಯಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಕೆಆರ್ಎಸ್ ಶೇಕಡ 34.81 ಭರ್ತಿಯಾಗಿತ್ತು. ಆದ್ರೀಗ ಕೆಆರ್ಎಸ್ 17.21 TMC ನೀರಾಗಿದೆ. ಕಬಿನಿ ಶೇಕಡ 66.70 ಭರ್ತಿಯಾಗಿತ್ತು ಈ ಹಿಂದೆ. ಇದೀಗ ಕಬಿನಿ 13.12 TMC ನೀರು ಹೊಂದಿದೆ. ಡ್ಯಾಮ್ ಲೆವೆಲ್ ಹಾರಂಗಿ ಶೇಕಡ 84.78 ಭರ್ತಿಯಾಗಿತ್ತು ಈ ಹಿಂದೆ. ಹಾರಂಗಿ 7.21 TMC ನೀರೀಗ ಇಳಿಮುಖವಾಗಿದೆ. ಹೇಮಾವತಿ ಶೇಕಡ 61.36 ಭರ್ತಿಯಾಗಿತ್ತು ನೀರಿಂದ. ಆದ್ರೀಗ ಹೇಮಾವತಿ 22.77 TMC ನೀರನ್ನು ಹೊಂದಿದೆ. ಮಳೆಯ ಕೊರತೆಯಿಂದಾಗಿ ಈಗ ವಿದ್ಯುತ್ ಉತ್ಪಾದಿಸಲು ಕೂಡ ಪರದಾಡ್ತಾ ಇದ್ದಾವೆ. ವಾರ್ಷಿಕ 518 ದಶಲಕ್ಷ ಯೂನಿಟ್ ವಿದ್ಯುತ್ ಉತ್ಪಾದನೆ ಆಗ್ತಾ ಇತ್ತು. ಆದರೆ ಮಳೆಯ ಅಭಾವದ ಕಾರಣ ಈಗ ಡ್ಯಾಮ್ಗಳಲ್ಲಿ ನೀರಿಲ್ಲ ಕೆಆರ್ಎಸ್ ಮತ್ತು ಕಬಿನಿಯಲ್ಲಿ. ಹೀಗಾಗಿ ವಿದ್ಯುತ್ ಘಟಕಗಳನ್ನು ಬಂದ್ ಮಾಡಲಾಗಿದೆ.